ನಮಗೆಲ್ಲ 14 ವರ್ಷ ಇರಬೇಕಾದ್ರೆ ಶಾಲೆಯಲ್ಲಿ ಟೀಚರ್ಸ್ ಹತ್ರ ಪೆಟ್ಟು ತಿನ್ಕೊಂಡು ಅಳ್ತಾ ಮನೆಗೆ ಹೋಗ್ತಾ ಇದ್ವಿ. ಮನೆಯಲ್ಲಿ ಆಟ ಆಡ್ಕೊಂಡು ಸಿಕ್ಕಿದ್ದೆಲ್ಲ ತಿನ್ಕೊಂಡು ಭವಿಷ್ಯದ ಬಗ್ಗೆ ಚಿಂತೆ ಮಾಡದೆ ಸುಮ್ಮನೆ ಇರ್ತಾ ಇದ್ವಿ. ಆದರೆ 14 ವರ್ಷಕ್ಕೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದನ್ನ ವೈಭವ್ ಸೂರ್ಯವಂಶಿ ತೋರಿಸಿಕೊಟ್ಟಿದ್ದಾರೆ. ಸದ್ಯ ಯಂಗ್ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಲೋಕದ ಸೆನ್ಸೇಷನಲ್ ಒಂದೇ ಒಂದು ಇನ್ನಿಂಗ್ಸ್ ಬಾಲಕನನ್ನ ಸೂಪರ್ ಸ್ಟಾರ್ ಮಾಡಿದೆ. ಅಂದಹಾಗೆ ಈ ಸೂಪರ್ ಸ್ಟಾರ್ ಪಟ್ಟ ಸುಖ ಸುಮ್ಮನೆ ಬಂದಿದ್ದಲ್ಲ. ಸೂರ್ಯವಂಶಿಯ ಜರ್ನಿಯೇ ರೋಚಕ. ತಾನು IPLಗೆ ಪಾದಾರ್ಪಣೆ ಮಾಡಿದ ಮೊದಲ ಪಂದ್ಯದಲ್ಲೇ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಪ್ರೇಮಿಗಳ ಮನಸ್ಸು ಕದ್ದಿದ್ದಾರೆ. ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ವೈಭವ್ ಸೂರ್ಯವಂಶಿಯ ರೋಚಕ ಜರ್ನಿ ಬಗ್ಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ವೈಭವ್ ಸೂರ್ಯವಂಶಿ ವಯಸ್ಸು ಜಸ್ಟ್ 14 ವರ್ಷ. ಆಟಕ್ಕೂ ವಯಸ್ಸಿಗೂ ಇಲ್ಲಿ ಸಂಬಂಧವೇ ಇಲ್ಲ. ತಾನು IPLಗೆ ಕಣಕ್ಕಿಳಿದ ಮೊದಲ ಪಂದ್ಯದಲ್ಲೇ ತನ್ನ ತಾಕತ್ತನ್ನು ಜಗತ್ತಿಗೆ ತೋರಿಸಿದ್ದಾನೆ. ಬ್ಯಾಟಿಂಗ್ ಸ್ಟೈಲ್, ಮೊದಲ ಎಸೆತದಲ್ಲಿ ಸಿಡಿಸಿದ ಸಿಕ್ಸರ್, ಈತನ ಎನರ್ಜಿ ಒಬ್ಬ ಸ್ಟಾರ್ ಆಟಗಾರನಂತೆ ಇತ್ತು. ಮನಸ್ಸು ಮಾಡಿದ್ರೆ ವಯಸ್ಸಿನ ಚೌಕಟ್ಟು ಇಲ್ಲದೆ ಸಾಧನೆ ಮಾಡಬಹುದು ಅನ್ನೋದನ್ನ ವೈಭವ್ ಸೂರ್ಯವಂಶಿ ತೋರಿಸಿದ್ದಾನೆ. ವೈಭವ್ ಸದ್ಯ ಕ್ರಿಕೆಟ್ ಲೋಕದ ನಯ ಸೂಪರ್ ಸ್ಟಾರ್. ಗೂಗಲ್ CEO ಇಂದ ಹಿಡಿದು ಹಳ್ಳಿಯ ಕ್ರಿಕೆಟ್ ಪ್ರೇಮಿಗಳ ಬಾಯಲ್ಲಿ ಈತನ ಹೆಸರು ಓಡಾಡ್ತಾ ಇದೆ. ಕ್ರಿಕೆಟ್ ಲೋಕ ಕಂಡ ಸೂಪರ್ ಸ್ಟಾರ್ಗಳು ಈತನ ಆಟಕ್ಕೆ ಫಿದಾ ಆಗಿದ್ದಾರೆ. ಅಂದಾಗೆ ಈ ಪ್ರಸಿದ್ಧ ಸೂಪರ್ ಸ್ಟಾರ್ ಪಟ್ಟ ಸುಖ ಸುಮ್ಮನೆ ಬಂದಿದ್ದಲ್ಲ. ಕಠಿಣ ಶ್ರಮವಿದೆ, ತಂದೆಯ ತ್ಯಾಗದ ಕತೆ ಇದೆ. ಇದರ ಪ್ರತಿಫಲವೇ ಈ ಯಶಸ್ಸು. ಕ್ರಿಕೆಟ್ಗಾಗಿ 14 ವರ್ಷದ ಬಾಲಕನಿಗೆ ನೆಚ್ಚಿನ ಊಟ ಬಿಡು ಅಂದರೆ ಕೇಳ್ತಾನ? ಊಟ ಬಿಟ್ಟರು ಹೊರಗಿನ ತಿಂಡಿ ಆದರೂ ಬೇಕು ಅಂದೇ ಅಂತಾರೆ. ಆದರೆ ಈ ವೈಭವ್ ಸೂರ್ಯವಂಶಿ ಹಾಗಲ್ಲ. ಕ್ರಿಕೆಟ್ಗಾಗಿ ನೆಚ್ಚಿನ ಪಿಜ್ಜಾವನ್ನೇ ಬಿಟ್ಟರು. ಇವರ ಕುಟುಂಬದವರೇ ಹೇಳೋ ಪ್ರಕಾರ ನಾನ್ ವೆಜ್, ಅದರಲ್ಲೂ ಮಟನ್ ಅಂದರೆ ಈ ವೈಭವ್ಗೆ ಪ್ರಾಣವಂತೆ. ಆದರೆ ಕ್ರಿಕೆಟರ್ ಆಗಬೇಕು ಅನ್ನೋ ಕನಸು ಬೆನ್ನು ಬಿದ್ದ ವೈಭವ್ ಕ್ರಿಕೆಟ್ಗಾಗಿ ಅದನ್ನು ತ್ಯಾಗ ಮಾಡಿದ್ರು. ಜಂಕ್ ಫುಡ್ ಹಾಗೂ ನಾನ್ ವೆಜ್ ಅನ್ನು ಸಂಪೂರ್ಣವಾಗಿ ಬಿಟ್ಟಿದ್ದ ವೈಭವ್ ಫಿಟ್ನೆಸ್ ಕಡೆಗೆ ಗಮನವನ್ನು ಹರಿಸಿದ್ರು. ಈ ಬಾರಿ IPLಗಂತೂ ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ರಾಜಸ್ಥಾನ್ ಕ್ಯಾಂಪ್ನ ನೆಟ್ ಸೆಷನ್ಗಳಲ್ಲಿ ಬೆವರು ಹರಿಸುತ್ತಿದ್ದ ವೈಭವ್ ಸೂರ್ಯವಂಶಿ ತಂಡದಲ್ಲಿರುವ ಸ್ಟಾರ್ ಬೌಲರ್ಗಳನ್ನೇ ಬೆಂಡೆತ್ತಾ ಇದ್ರು. ಜೋಫ್ರಾ ಆರ್ಚರ್ ಅಂತ ಬೌಲರ್ಗಳ ದಾಳಿಯನ್ನೇ ಚಿಂದಿ ಉಡಾಯಿಸಿ ಗಮನವನ್ನು ಸೆಳೆದ್ರು. ವೈಭವ್ ಯಶಸ್ಸಿನ ಹಿಂದೆ ಹೆಡ್ ಕೋಚ್ ಪಾತ್ರ. ಡೆಬ್ಯೂ ಮ್ಯಾಚ್ನಲ್ಲೇ ವೈಭವ್ ಸೂರ್ಯವಂಶಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ್ದಾರೆ. ಈ ಆಕ್ರಮಣಕಾರಿ ಆಟದ ಹಿಂದೆ ರಾಜಸ್ಥಾನ್ ರಾಯಲ್ಸ್ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರ ಪಾತ್ರವಿದೆ. ಹರಾಜಿನಲ್ಲಿ 14 ವರ್ಷದ ವೈಭವ್ ಖರೀದಿಸಿದ ಬಳಿಕ ಹೆಡ್ ಕೋಚ್ ದ್ರಾವಿಡ್ ಈತನ ಮೇಲೆ ವಿಶೇಷ ಆಸಕ್ತಿಯನ್ನು ಹೊಂದಿದ್ರು. ತಂಡ ಸೇರಿದ ದಿನದಿಂದಲೂ ನೆಟ್ ಸೆಷನ್ ವೇಳೆ ಸ್ಪೆಷಲ್ ಟಾಸ್ಕ್ ನೀಡ್ತಾ ಇದ್ರು. 4 ಓವರ್ಗೆ 40 ರನ್ 60 ರನ್ ಅಂತೆ ಟಾರ್ಗೆಟ್ ಸೆಟ್ ಮಾಡಿ ಟಾರ್ಗೆಟ್ ರೀಚ್ ಮಾಡುವಂತೆ ಹೇಳ್ತಾ ಇದ್ರು. ಡೆಬ್ಯೂ ಮ್ಯಾಚ್ನಲ್ಲಿ ಆರ್ಭಟಿಸೋಕೆ ಈ ಟಾಸ್ಕ್ಗಳು ಸಹಾಯ ಮಾಡಿದ್ದಂತೂ ಸುಳ್ಳಲ್ಲ ಅಂತಾನೆ ಹೇಳ್ಬಹುದು. ವೈಭವ್ ಸೂರ್ಯವಂಶಿಗೆ ಅಪ್ಪನೇ ಮೊದಲ ಗುರು. ವೈಭವ್ ಸೂರ್ಯವಂಶಿಗೆ ಅಪ್ಪನೇ ಮೊದಲ ಗುರು. ಕ್ರಿಕೆಟ್ನ ಹುಚ್ಚು ಹತ್ತಿಸಿದ್ದೇ ಅಪ್ಪ ಸಂಜೀವ್ ಸೂರ್ಯವಂಶಿ. ಆರಂಭದಲ್ಲಿ ತಂದೆಯ ಜೊತೆ ವೈಭವ್ ಕ್ರಿಕೆಟ್ ಆಡ್ತಾ ಇದ್ರು. ಮಗನ ಉತ್ಸಾಹ ಕಂಡಿದ್ದ ಸಂಜೀವ್ ಆತನಿಗೆ 5ನೇ ವರ್ಷದಲ್ಲೇ ಮನೆ ಬಳಿ ನೆಟ್ಸ್ ತಯಾರಿಸಿ ಅಭ್ಯಾಸಕ್ಕೆ ನೆರವಾಗಿದ್ರು. ಕೃಷಿಕರಾಗಿದ್ರು. ಮಗನ ಕನಸಿಗೆ ನೆರವಾದ ತಂದೆ 9ನೇ ವರ್ಷದಲ್ಲೇ ಸಮೀಪದ ಸಮಸ್ತಿಪುರದ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ರು. ಮಗನನ್ನ ಕ್ರಿಕೆಟರ್ ಮಾಡೋ ಪಣ ತೊಟ್ಟ ತಂದೆ ಹಣದ ಸಮಸ್ಯೆಯಾದಾಗ ಇದ್ದ ಸ್ವಲ್ಪ ಕೃಷಿ ಜಮೀನನ್ನ ಮಾರಿದ್ರು. ಬಿಹಾರದ ಮಾಜಿ ಕ್ರಿಕೆಟಿಗ ಮನೀಶ್ ಓಜಾ ಬಳಿ ಕೋಚಿಂಗಿಗೆ ಸೇರಿದ್ರು. ಅಕಾಡೆಮಿ ಸೇರಿದ ಮೊದಲ ದಿನವೇ ತಂದೆಯ ಋಣ ತೀರಿಸುವ ಪಣ ತೊಟ್ಟಿದ್ದ ವೈಭವ್ ಸಿಕ್ಕ ಪ್ರತಿ ಅವಕಾಶದಲ್ಲೂ ಸಾಮರ್ಥ್ಯ ಪ್ರೂವ್ ಮಾಡಿದ್ರು. ಯಶಸ್ಸಿನ ಪಯಣದಲ್ಲಿ ಸಾಗಿದ್ದ ವೈಭವ್ ವಿರುದ್ಧ ಏಜ್ ಫ್ರಾಡ್ ಆರೋಪವೂ ಕೇಳಿಬಂತು. ಈ ವೇಳೆ BCCI ನಿಯಮದಂತೆ ವೈಭವ್ ಬೋನ್ ಟೆಸ್ಟ್ಗೆ ಒಳಗಾಗಿ ತಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಚಿಕ್ಕ ವಯಸ್ಸಿನಲ್ಲೇ ಯಶಸ್ಸಿನ ಮೆಟ್ಟಲು ಹತ್ತಿರುವ ವೈಭವ್ಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಆದರೆ ಮೊದಲ ಯಶಸ್ಸಿನ ಮದ ನೆತ್ತಿಗೇರಿಸಿಕೊಳ್ಳದೆ ಮುಂದೆ ಕೂಡ ಕ್ರಿಕೆಟ್ ಲೋಕದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದು ಕ್ರಿಕೆಟ್ ಫ್ಯಾನ್ಸ್ಗಳ ಆಶಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.